ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಎಂ ಧಾತ್ರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನಿವತ್ತು ನಮ್ಮ ಕಡೆ ಹೇಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತೀವಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲಿಗೆ ಚೆನ್ನಾಗಿರೋ 2 ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಇವು ತುಂಬ ಹುಳಿಯಾಗಿದ್ದಾವೆ. ನಾನು ಸ್ವಲ್ಪ ಅಡುಗೆ ಸೋಡವನ್ನು ಹಾಕಿದ್ದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ 1 ವರ್ಷ ಪೂರ್ತಿ ಉಪ್ಪಿನಕಾಯಿನ ಯೂಸ್ ಮಾಡ್ತೀವಿ. ಹಾಗೆ ಇದು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ವಾಶ್ ಮಾಡ್ಕೊಂಡಾಗಿಂದ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಯಾಕಂದರೆ ನೀರಿನ ಅಂಶ ಇರಬಾರ್ದು ಇದರಲ್ಲಿ. ಇಲ್ಲ ಇದರಲ್ಲಿ ನೀರು ಇದ್ಬಿಡ್ತಂದರೆ ತುಂಬ ದಿನ ಬಾಳಿಕೆ ಬರೋದಿಲ್ಲ, ಹಾಗೆ ತುಂಬಾ ಹಾಳಾಗಿಬಿಡುತ್ತೆ. 4 ದಿನಕ್ಕೆ ಬೂಸ್ಟ್ ಬರೋದಾಗಲಿ ಅಥವಾ ಸ್ಮೆಲ್ ಬರೋದಾಗಲಿ ಆಗುತ್ತೆ. ಅದಕ್ಕೋಸ್ಕರ ನೀರಿನ ಅಂಶ ಹೋಗೋ ಥರ ನಾವು ನೀಟಾಗಿ ಒರೆಸ್ಕೋಬೇಕು. ಇದನ್ನು ಒರೆಸಿದಾದ್ಮೇಲೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದಂಥ ಪುಡಿಯನ್ನು ಮಾಡ್ಕೊತಾ ಇದ್ದೀನಿ. 2 ಸ್ಪೂನು ಮೆಂತ್ಯ ಕಾಳನ್ನು ಹಾಕಿದ್ದೇನೆ. ಮತ್ತು ನಾನು 4 ಸ್ಪೂನು ಸಾಸಿವೆಯನ್ನು ಹಾಕಿ ಹುರಿತಾ ಇದ್ದೇನೆ. ಹುರಿದ ಮೇಲೆ ಇದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ಮಿಕ್ಸಿ ಮಾಡಿದ ನಂತರ ನಾನು 2 ಬೆಳ್ಳುಳ್ಳಿ ಗಡ್ಡೆಯನ್ನು ತೊಗೊಂಡು ನೀಟಾಗಿ ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ಪು ಉಪ್ಪು ಹಾಕಿದ್ದೇನೆ. ಹಾಗೆ 1 ಕಪ್ಪು ಖಾರದ ಪೌಡರ್ ಹಾಕಿದ್ದೇನೆ. ಇದು ಹುಳಿಕಾಯಿ ಆಗಿರುವುದರಿಂದ ಇದಕ್ಕೆ ಸ್ವಲ್ಪ ಖಾರನ ಜಾಸ್ತಿ ಹಾಕಬೇಕಾಗುತ್ತೆ. ಹಾಗೆ ನಾವು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡ್ರು ಕೂಡ ನಾನೀಗ ಹಾಕ್ತಾಯಿದ್ದೇನೆ. ಇದನ್ನು ಹಾಕಿದ್ದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲನೂ ಹೊಂದ್ಕೋಬೇಕು. ಇದು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ಇದಕ್ಕೋಸ್ಕರ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊತೀನಿ. ಮತ್ತು ಒಣಮೆಣಸಿನ್ಕಾಯಿನ 4 ತೊಗೊಂಡಿದ್ದೀನಿ. ಇದನ್ನು ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಕೊಡೋಕ್ಕೆ ಹಿಂಗೆ ಹಾಕಿದರೆ ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಉಪ್ಪಿನಕಾಯಿಗೆ ಈ ಒಗ್ಗರಣೆನ ನಾನೀಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ಹೀಗೆ ಕಾಣುತ್ತದೆ. ತುಂಬ ರುಚಿಯಾಗಿ ಇರುತ್ತದೆ. ಹಾಗೆ ಇದನ್ನು 1 ವರ್ಷಗಟ್ಟಲೆ ನಾವು ಇಟ್ಕೊಂಡು ತಿನ್ಬೋದು.